ನಾನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಈ ವ್ಲಾಗ್ ಏನಪ್ಪ ಅಂತ ಅಂದರೆ ನನ್ನ ಬರ್ಡೇ ವ್ಲಾಗ್. ಮೇ ಬಿ ಇದು ಪಾರ್ಟ್ 2 ಆಗ್ಬೋದು ಅಂತ ಸುಮ್ಮನೆ ಪಾರ್ಟ್ 2 ಶೂಟ್ ಮಾಡ್ತಾ ಇದ್ದೀನಿ. ಪಾರ್ಟ್ 1 ಬಂದುಬಿಟ್ಟು ನನ್ನ ಬರ್ಡೇ ಪ್ರಿಪ್ರೇಷನ್ ಆಗಿರುತ್ತೆ, ಅದರಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಸೊ ಪಾರ್ಟ್ 2 ಬಂದುಬಿಟ್ಟು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ನ ಕೊನೆವರೆಗೂ ನೋಡಿ. ಅಷ್ಟೆ. ಸೊ ಗೈಸ್, ಫೈನಲಿ ನನ್ನ ಬರ್ಡೇ, ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ವಿಶ್ ಮಾಡಿಬಿಡಿ. ಆಲ್ರೆಡಿ ನನ್ನ ಎಲ್ಲರೂ ವಿಶ್ ಮಾಡ್ತಿದ್ದಾರೆ. ಖುಷಿ ಆಗ್ತಿದೆ ಗೈಸ್. ಯಾವಾಗೂ ಬರ್ಡೇ ಅಂದರೆ ಆ ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ನಂಗೆ ಬೇಕಾದವರೆಲ್ಲ ವಿಶ್ ಮಾಡ್ತಿದ್ದಾರೆ, ಅದು ನೋಟಿಫಿಕೇಷನ್ ಬರ್ತಿದೆ. ಸೊ ಆಮೇಲೆ ನನಗೆ ಯಾರ್ಯಾರು ವಿಶ್ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ತುಂಬು ಹೃದಯದ ಧನ್ಯವಾದಗಳು. ಸೊ ಗೈಸ್, ನಾಳೆ ಸಬ್ಮಿಷನ್ ಇದೆ, ಇಂಟರ್ನಲ್ಸ್ ಇದೆ. ಸಬ್ಮಿಷನ್ಸ್ ಏನು ಸಬ್ಮಿಷ್ ಮಾಡೋಕ್ಕೆ ಏನೂ ಕಂಪ್ಲೀಟ್ ಮಾಡಿಲ್ಲ. ಎಲ್ಲ ಶೀಟ್ಸು ಇಲ್ಲೇ ಇದೆ, ಇನ್ನೂ ಬರೆಯೋದಿದೆ, ಡ್ರಾಫ್ಟ್ ಮಾಡೋದಿದೆ. ಅದಾದಮೇಲೆ ನಾಳೆ ಇಂಟರ್ನಲ್ಸ್ ಅಂತೆ. ಇಂಟರ್ನಲ್ಸ್ ಬಿಡಿ, ಏನೋ ಅದು ಇದು ಹಂಗೋ ಹಿಂಗೋ ಮಾಡಿ ಏನೋ ಬರಿಬೋದು, ಬಟ್ ಸಬ್ಮಿಷನ್ಸ್ ಗೊತ್ತಿಲ್ಲ ಗೈಸ್. ನಾಳೆ ನನ್ನ ಬರ್ಡೇ ಅಂತ ಎಕ್ಸ್ಕ್ಯೂಸ್ ತೊಗೊಳೋದಾ, ಬಟ್ ಗೊತ್ತಿಲ್ಲ. ಹೆಂಗಿರೋ ಜೋಶಲ್ಲಿದ್ದೀನಿ, ಜೋಶಲ್ಲಿ 1-2 ಶೀಟ್ ಮಾಡ್ಬೋದೇನೋ. ಆಮೇಲೆ ನಾಳೆ ಒಂದು ಮಾಡೆಲ್ ಸಬ್ಮಿಷನ್ ಇದೆ, ಅದನ್ನು ಗಿಫ್ಟ್ ಅಂತ ನನ್ನ ಫ್ರೆಂಡ್ ಮಾಡಿಕೊಡ್ತಾ ಇದ್ದಾರೆ. ಒಂಥರ ಖುಷಿ ಆಗ್ತಿದೆ ಗೈಸ್. ಸೊ ಆಮೇಲೆ ಸಿಗ್ತೇನೆ ಮೋಸ್ಟ್ ಪ್ರಾಬಬಲಿ ಗೊತ್ತಿಲ್ಲ, ಬೆಳಗ್ಗೆ ಸಿಗ್ಬೋದು ಅಥವಾ ಮಧ್ಯದಲ್ಲಿ ಒಂದು ಸತಿ ಶೀಟ್ ಏನಾದ್ರು ಮಾಡ್ತಾಯಿದ್ರೆ ಮಧ್ಯದಲ್ಲಿ ಒಂದು ಸತಿ ಸಿಗ್ತೀನಿ. ನನಗೆಲ್ಲ ವಿಶ್ ಮಾಡಿದ್ದೆ, ಥ್ಯಾಂಕ್ ಯು, ಲವ್ ಯು ಸೋ ಮಚ್ ಗೈಸ್. ಬರ್ಡೇ ಗೈಸ್, ಥ್ಯಾಂಕ್ ಯು. ಸಿಗೋಣ, ಬೆಳಗ್ಗೆ ಸಿಗೋಣ, ಓಕೆ. ಸೊ ಗೈಸ್, ಮಾರ್ನಿಂಗ್ ಆಯಿತು, ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡೆ. ಆಮೇಲೆ ಗೈಸ್, ಇದೆ ನನ್ನ ಬರ್ಡೇ ಔಟ್ಫಿಟ್. ಇದು ತೋರಿಸ್ತೀನಿ ಫುಲ್ಲು. ಇದು ಸ್ಕರ್ಟು ಆ್ಯಂಡ್ ಟಾಪ್. ಇನ್ನೂ ಏನೋ ತಲೆನೋ ಬಾಚಿಲ್ಲ ಗೈಸ್. ಹೋಗಿ ಫಸ್ಟು ದೀಪ ಹಚ್ಚಬೇಕು. ದೀಪ ಹಚ್ಬಿಟ್ಟು ಮೇ ಬಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ಆಮೇಲೆ ಮೋಸ್ಟ್ ಪ್ರಾಬಬಲಿ ರೆಡಿ ಆಗ್ತೀನಿ ಅಂತ ಅನಿಸುತ್ತೆ. ಹೆಂಗಿರೋ ನಮ್ಮ ಕಾಲೇಜ್ ಇರೋದು 10ಗೆ. ಇವಾಗ ಆಲ್ರೆಡಿ 7:30 ಆಗ್ತಾ ಬಂದಿದೆ. ನಾನು ತುಂಬಾ ಬೇಗ ಎದ್ದೇಳ್ಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ಸೊ ಬನ್ನಿ ಇವಾಗ ಫಸ್ಟ್ ಹೋಗಿ ದೀಪ ಹಚ್ಚಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಬಂದು ರೆಡಿ ಆಗೋಣ. ಹಿಂಗಿದೆ ನನ್ನ ಬರ್ಡೇ ಔಟ್ಫಿಟ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಆಮೇಲೆ ಪ್ರಿಪ್ರೇಷನ್ ವ್ಲಾಗ್ ಬಂದಿದೆ, ಅದು ವ್ಲಾಗ್ 1 ಅಪ್ಲೋಡ್ ಮಾಡಿದ್ದೀನಿ. ಇದು ವ್ಲಾಗ್ 2. ಆ್ಯಂಡ್ ನೋಡೋಣ ಇವತ್ತೆಲ್ಲ ಏನೇನಾಗುತ್ತೆ ಎಲ್ಲ ಕ್ಯಾಪ್ಚರ್ ಮಾಡ್ತೀನಿ. ಇನ್ನೊಂದು ಔಟ್ಫಿಟ್ ಇದೆ ಗೈಸ್ ಬರ್ಡೇದು. ಫಸ್ಟ್ ಔಟ್ಫಿಟ್, ಇನ್ನೊಂದು ಔಟ್ಫಿಟ್ ಇದೆ, ಲೆಟ್ಸ್ ಸಿ ಗೈಸ್. ದೀಪ ಹಚ್ಚಿ ಆಯಿತು. ಸೊ ಆ್ಯಕ್ಚುಲಿ ನನ್ನ ಕೂದಲು ಸ್ವಲ್ಪ ಆಗಿದೆ ನೋಡಿ ಗೈಸ್. ಆ್ಯಕ್ಚುಲಿ ನಂದು ಕರ್ಲಿ ಹೇರ್ಸ್ ಇರೋದು. ಲೈಕ್ ಏನಾದರೂ ಏರ್ ವಾಶ್ ಮಾಡಿದ ತಕ್ಷಣ ಡ್ರೈ ಮಾಡಿಬಿಟ್ರೆ, ಸ್ವಲ್ಪ ಕೂಮ್ ಮಾಡಿಬಿಟ್ಟು ಅವಾಗ ಸ್ವಲ್ಪ ಸ್ಟ್ರೈಟ್ ಆಗಿಬಿಡುತ್ತೆ. ನಾನೇ ನೋಡಿ ನನ್ನ ಕರ್ಲಿ ಹೇರ್ಸ್ ಇದು. ಸೊ ಇದನ್ನು ಇವಾಗ ಸ್ಟ್ರೈಟೇ ಮಾಡ್ಕೊತೀನಿ ಗೈಸ್. ಇನ್ನೂ ಏನು ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ. ಓಕೆ, ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿಲ್ಲ, ಬಿಕಾಸ್ ನಮ್ಮ ಕಾಲೇಜ್ ಹತ್ರ ಒಂದು ದೇವಸ್ಥಾನ ಇದೆ. ಆಲ್ರೆಡಿ ನನ್ನ ಕಾಲೇಜ್ಗೂ ಟೈಮ್ ಆಗಿದೆ, ಸೊ ಅಲ್ಲಿಗೆ ಹೋಗಬೇಕು. ಸೊ ನಾನು ನನ್ನ ಕಾಲೇಜ್ ಹತ್ರ ಇರೋ ದೇವಸ್ಥಾನಕ್ಕೇ ಹೋಗೋಣ ಅಂತ ಅಂದ್ಕೊತಾ ಇದ್ದೆ. ಸೊ ಇಲ್ಲ ಅಂತ ಅಂದರೆ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನಿ ಮೋಸ್ಟ್ ಪ್ರಾಬಬಲಿ, ಟೈಮ್ ಇದ್ದರೆ. ಇಲ್ಲಾಂದರೆ ನಮ್ಮ ಕಾಲೇಜ್ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗ್ತೀನಿ ಗೈಸ್. ಇವಾಗ ASನ ಕಲರ್ ಕಾಣಿಸ್ತಿದೆಯಲ್ಲ. ಸೊ ಇವಾಗ ಸ್ವಲ್ಪ ಏರ್ ಡ್ರೈ ಮಾಡಿಬಿಟ್ಟು ಸಿಗ್ತೀನಿ. ಏರ್ ಡ್ರೈ ಮಾಡಿ ನಾನು ಏನು ರೆಡಿ ಆಗಬೇಕಂತಲೇ ಗೊತ್ತಿಲ್ಲ. ರೆಡಿ ಆಯಿತು, ಏನಿಲ್ಲ, ಏರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು
ಕಣ್ಣಿಗೆ ಐಲೈನರ್, ಐ ಶ್ಯಾಡೋಸ್, ಮಸ್ಕಾರ ಹಾಕ್ಕೊಂಡು ಅಷ್ಟೇ. ಇಷ್ಟೇ ಗೈಸ್. ನೋಡಿ ಇವಾಗ ಏರ್ ಕಲರ್ ಕಾಣಿಸುತ್ತೆ, ಸ್ವಲ್ಪ ಕಾಣಿಸುತ್ತೆ, ಸಾಕು ಬಿಡಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್. ನಾನು ಸ್ವಲ್ಪ ಆಕ್ಸಸರೀಸ್ ಹಾಕ್ಕೊಳ್ಬೇಕು. ಸೊ ಇವತ್ತು ಇಯರಿಂಗ್ಸ್ ಇರುತ್ತೆ, ಇದೊಂದು ಚೇಂಜ್ ಆಗುತ್ತೆ. ಗೈಸ್ ನನ್ನ ನೇಲ್ ಪಾಲಿಶ್ ಕೂಡ ಹಾಕ್ಕೊಂಡಿಲ್ಲ. ಟೈಮ್ ಇದ್ದರೆ ಹಾಕ್ಕೊತೀನಿಲ್ಲ ಅಂದರೆ ಇಟ್ಸ್ ಓಕೆ, ಪರವಾಗಿಲ್ಲ. ಹೆಂಗೆ ಕಾಣಿಸ್ತಾ ಇದ್ದೀನಿ ಗೈಸ್. ಕಾಲೇಜ್ಗಲ್ವಾ ಸಾಕು ಅಂತ. ಗೈಸ್ ಅವರು ಒಳಗಡೆ ಕಲರ್ ಮಾಡಿದ್ದಾರೆ. ಸೊ ನಾನು ಈ ಥರ ಒಳಗಡೆಯಿಂದ ಕೂದಲು ಹಿಂಗೆ ಹಾಕ್ಕೊಂಡಾಗ ಕಾಣಿಸುತ್ತೆ, ಅಥವಾ ನಾನು ಹಿಂಗೇನೋ ಹಾಕ್ಕೊಂಡಾಗ ಹೈಲೈಟ್ಸ್ ಮಾಡ್ಸಿರೋದು ಯೂಶ್ವಲಿ ನಾನು. ಆ್ಯಕ್ಚುಲಿ ಕಾಣಿಸುತ್ತೆ, ಫೈನ್. ಓಕೆ ಗೈಸ್, ಪರವಾಗಿಲ್ಲ. ನನ್ನ ಬರ್ಡೇ ಚೆನ್ನಾಗಾದರೆ ಖುಷಿನೇ ನನಗೆ. ಎಲ್ಲರೂ ನನ್ನ ಬರ್ಡೇಗೆ ವಿಶ್ ಮಾಡಿಬಿಡಿ. ಸೊ ಆ್ಯಕ್ಸಸರೀಸ್ ಜೊತೆ ಬರ್ತೀನಿ ರೀ. ಸೊ ಗೈಸ್, ಆ್ಯಕ್ಸಸರೀಸ್ ಅಂತ ಬಂದರೆ ನೆಕ್ಲೆಸ್, ನೆಕ್ಗೆ ನಾನು ಇದು ಹಾಕ್ಕೊತಾ ಇದ್ದೀನಿ ಗೈಸ್. ಇದಂತೂ ನಂಗೆ ವೆರಿ 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 ತುಂಬ ಸ್ಪೆಷಲು, ಪ್ರಿಷಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಇದು ಆ್ಯಕ್ಚುಲಿ ಗಿಫ್ಟು ನನ್ನ ರಕ್ಷಾ ಬಂಧನ್ಗೆ ನನ್ನ ತಮ್ಮ ಕೊಟ್ಟಿದ್ದು. ವೆರಿ ಸ್ಪೆಷಲ್ ಗೈಸ್. ನೋಡಿ, ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ವೆರಿ ವೆರಿ ಸ್ಪೆಷಲ್ ಗಿಫ್ಟ್. ಹಿಂಗೆ ಕಾಣಿಸುತ್ತೆ. ಓಕೆ, ಇದು ಹಿಂಗಿರಲಿ. ಆ್ಯಂಡ್ ಈ ವಾಚ್ ಹಾಕ್ಕೊತಾ ಇದ್ದೀನಿ. ಇಷ್ಟೇ ಗೈಸ್. ಒಂದು ಕೈಗೆ ವಾಚು, ಒಂದು ಕೈಗೆ ಬ್ರೇಸ್ಲೆಟ್ ಅಂತ ಅಂದ್ಕೊಂಡಿದ್ದೀನಿ. ಅದು ನಾವು ಮಾತ್ರ ಇಸ್ಕೋಬೇಕು ಬ್ರೇಸ್ಲೆಟು. ಇಷ್ಟೇ. ನಾನು ಇನ್ನೂ ಬ್ಯಾಗ್ ಪ್ಯಾಕ್ ಮಾಡ್ಕೊಬೇಕು. ಇವತ್ತು ಸಬ್ಮಿಷನ್ಸ್ ಇದೆ, ಸಬ್ಮಿಷನ್ಸ್ಗೆ ಯಾವುದಕ್ಕೂ ರೆಡಿ ಆಗಿಲ್ಲ. ಇಂಟರ್ನಲ್ಸ್ ಇದೆ, ಇಂಟರ್ನಲ್ಸ್ಗೂ ಪ್ರಿಪೇರ್ ಆಗಿಲ್ಲ. ಇಂಟರ್ನಲ್ಸ್ ಬರಿಬೋದು ಅಂತ ಇದೆ, ಲೈಕ್ ಆಲ್ಮೋಸ್ಟ್ ನಾವೇನು ಶೀಟ್ ಮಾಡಿರ್ತೀವೋ ಅದೇ ಇಂಟರ್ನಲ್ಸ್ ಅಲ್ಲ. ಓಕೆ, ಬಟ್ ಇವತ್ತು ಫೈನಲ್ ಸಬ್ಮಿಷನ್. ಸೊ ಏನಾಗುತ್ತೋ, ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನೋಡೋಣ. ನನ್ನ ಬರ್ಡೇ ಅಂತ ಎಕ್ಸ್ಕ್ಯೂಸ್ ಏನಾದರೂ ಕೇಳ್ತೀನಿ, ನೋಡೋಣ. ಇನ್ನೂ ಟೈಮ್ ಇದೆ. ಈಗೇನೆ ಎಲ್ಲ ಸಬ್ಮಿಷನ್ ಕೊಡಿ ಅಂತ ಕೇಳ್ತಾರೆ, ನಾನು ಏನು ಮಾಡಲಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ನನಗೆ ಅನಿಸುತ್ತೆ ನಾನು ಇನ್ನೊಂದು ಸ್ವಲ್ಪ ಸ್ಟ್ರೈಟ್ ಮಾಡ್ಕೊಳ್ಬೇಕಂತ. ಸಾಕಲ್ಲ? ಓಕೆ ಗೈಸ್, ಮೋಸ್ಟ್ ಪ್ರಾಬಬ್ಲಿ ಅಷ್ಟೇ. ದಿಸ್ ಇಸ್ ಮೈ ಲುಕ್ ಆಫ್ ದ ಡೇ. ಹೇಗೆ ಕಾಣಿಸ್ತಾ ಇದ್ದೀನಿ? ಸಿಗ್ತೀನಿ. ಸೊ ಗೈಸ್, ಅದಾದಮೇಲೆ ಆಟೋ ಹೊತ್ಕೊಂಡು, ಯಾವಾಗೂ ಬಸ್ಸಲ್ಲಿ ಹೋಗೋಳು, ಅವತ್ತು ಬರ್ಡೇ ಅಲ್ವ, ತುಂಬ ಸ್ಪೆಷಲ್ ಅಲ್ವ. ಸೊ ಅವತ್ತು ಆಟೋದಲ್ಲಿ ಹೋದೆ. ಆಮೇಲೆ ಫುಲ್ ಹೊಸ ಬಟ್ಟೆ ಎಲ್ಲ ಹಾಕ್ಕೊಂಡ್ಬಿಟ್ಟಿನಲ್ಲ ಅಂತ ಅಷ್ಟೇ. ಅದಾದಮೇಲೆ ನಾನು ಯೂಶ್ವಲಿ ಬಸ್ಸಲ್ಲಿ ಹೋಗ್ತೀನಿ. ಸೊ ಅದಾದಮೇಲೆ ಒಂದು ಕೈಗೆ ವಾಚು, ಒಂದು ಕೈಗೆ ಬ್ರೇಸ್ಲೆಟ್ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾಯಿದ್ದೆ ಅಷ್ಟೇ. ಆಮೇಲೆ ಸಿಗ್ತೀನಿ. ಸೊ ಗೈಸ್, ಕಾಲೇಜಿಗೆ ಬಂದಾಯಿತು. ನಮ್ಮ ಕ್ಲಾಸಲ್ಲಿ ಇನ್ನೂ ಯಾರೂ ಬಂದೇ ಇಲ್ಲ. ನಿನ್ನ ಒಂದು ಸ್ವಲ್ಪ 3 ಜನ ಬಂದಿದ್ದಾರೆ ಅಷ್ಟೇ. ಸೊ ಗೈಸ್, ನಂಗೆ ಫುಲ್ಲು ನಾಚಿಕೆ ಆಗೋಯ್ತು ಗೈಸ್ ಕ್ಲಾಸ್ ಒಳಗಡೆ ಬರೋಕ್ಕೆ. ಯಾಕಂದರೆ ಫಸ್ಟ್ ಟೈಮ್ ಹುಡುಗಿ ಥರ ಎಲ್ಲ ಡ್ರೆಸ್ ಹಾಕೊಂಡು ಬಂದಿದ್ದೀನಿ. ಸೊ ಅದಕ್ಕೆ ನಾಚಿಕೆ ಆಗ್ತಿದೆ. ಇಷ್ಟು ದಿವಸ ಬರೀ ಪ್ಯಾಂಟ್ ಶರ್ಟ್ ಹುಡಿ ಆ ಥರನೇ ಹಾಕೊಂಬರ್ತಿದ್ದೆ. ನಮ್ಮ ಕ್ಲಾಸಲ್ಲಿ ನಾನು ಹುಡುಗಿ ಅಂತಲೂ ಕನ್ಸಿಡರ್ ಮಾಡಿಲ್ಲ, ಅದು ಒಂದು ಫಸ್ಟ್ ರೀ. ಸೊ ಗೈಸ್, ನನ್ನ ಹೇರ್ ಕಲರ್ ಎಲ್ಲೋ ಒಂದು ಹ್ಯಾಂಗಲಲ್ಲಿ ಕಾಣಿಸ್ತಾ ಇತ್ತು, ಅದು ಹೋಗ್ಬಿಡ್ತು. ಓಕೆ ಗೈಸ್, ನೋಡೋಣ ಏನಾಗುತ್ತೆ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಸ್ವೀಟ್ಸ್ ಕೇಳ್ತಿದ್ದಾರೆ, ನಾನು ಆದರೂ ತೊಗೊಂಡೆಲ್ಲ ಮರ್ತೋಯ್ದೆ. ಇದೇ ನಮ್ಮ ಕ್ಲಾಸ್ ರೂಮ್, ಹಂಗೆ ನೋಡ್ಕೊಂಬಿಡಿ ಗೈಸ್. ಟೈಮು ಇವಾಗ 5 ಗಂಟೆ. ಸೊ ಇವಾಗ ಇಂಟರ್ನಲ್ ಟೆಸ್ಟ್ ಮುಗೀತು, ಸಬ್ಮಿಷನು ಮುಗೀತು. ಸೊ ಸಬ್ಮಿಷನಲ್ಲಿ ಒಂದು ಸ್ಟೇರ್ ಕೇಸ್ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ, ಅಂದರೆ ಸ್ಟೇರ್ ಕೇಸ್ ಮಾಡೆಲ್ ಮಾಡಬೇಕಿತ್ತು. ಸೊ ಆ ಮಾಡೆಲ್ದು ಒಂದು ಅದಾದಮೇಲೆ ಮೇಲೆ ಅಷ್ಟೇ ಗೈಸ್. ಇನ್ನೊಂದು ಏನಪ್ಪ ಅಂತ ಅಂದರೆ, ಆಮೇಲೆ ಟೆಸ್ಟ್ ಇತ್ತು. ಟೆಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು, ತುಂಬ ಸಖತ್ತಾಗಿ ಬರ್ದೇ ಇದೆ ಆಯಿತಾ.
ಆಮೇಲೆ ಅದು ಗೈಸ್ ಬರ್ಡ್ ದಿವಸ ಟೆಸ್ಟ್ ಬರಿಬೇಕಂತ ಅಂದರೆ ಒಂಥರ ಆಗುತ್ತೆ ಗಾಯ್ಸ್. ಬಟ್ ಆದರೂ ಗಾಯ್ಸ್ ಆದರೂ ಬರ್ಡ್ ದಿವಸ ಕುತ್ಕೊಂಡು ನಾನು 1 ಅವರ್ ಮುಂಚೆನೇ ಬಂದುಬಿಟ್ಟೆ. ನನ್ನ ಫ್ರೆಂಡ್ಸ್ ಬರೋಕ್ಕೆ ಕಾಯ್ತಾಯಿದ್ದೀನಿ. ಒಬ್ಬ ಅಂತೂ ಬರಿತಾ ಇದ್ದಾನೆ ಗೈಸ್, ಬರಿತಾ ಇದ್ದಾನೆ. ಬರೆಯೋದೇ ನಿಲ್ಲಿಸ್ತಾ ಇಲ್ಲ, ಬರಿತಾನೆ ಇದ್ದಾರೆ. 5 ಗಂಟೆ ಆಯಿತು, ಇನ್ನೇನು ಕಾಲೇಜ್ ಬಿಡೋ ಟೈಮ್ ಆಯಿತು. ಎಷ್ಟು ಬರೀತಾರೆ ಗೈಸ್. ನಾನು ಏನೋ ಒಂದು ಅಷ್ಟಿಷ್ಟು ಫುಲ್ಲು ಶೀಟ್ ತುಂಬಿಸ್ಕೊಂಬಂದಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಏನಂತ. ಆಮೇಲೆ ಸಬ್ಮಿಷನ್ ಅಷ್ಟೇ ಗೈಸ್, ಇವತ್ತು ಬರ್ಡೇ ಬೇರೆ ಅಲ್ವಾ, ಸೊ ಜಾಸ್ತಿ ಏನೋ ಕೇಳಿಲ್ಲ. ಥರ್ಸ್ಡೇ ಎಲ್ಲ ಪೋಸ್ಟ್ಪೋನ್ ಎಲ್ಲ ಮಾಡಿದ್ರು. ಆ್ಯಂಡ್ ಸಿಗ್ತೀನಿ. ಕೇಕ್ ತಂದಿದ್ದಾರೆ ಗೈಸ್, ಹಾರ್ಟ್ ಶೇಪಲ್ಲಿ ತಂದಿದ್ದಾರೆ. ನಮ್ಮ ಫ್ರೆಂಡ್ಸ್ಗೆ ನನ್ನ ಮೇಲೆ ತುಂಬಾ ಪ್ರೀತಿ ಗೈಸ್. ಇದು ಆ್ಯಕ್ಚುಲಿ ನಾನು ಬಂದು 1 ವರ್ಷ ಆಗಿರ್ಬೋದು. ಬಟ್ ಏನಂತ ಅಂದರೆ ಗೈಸ್, ಲಾಸ್ಟ್ ಟೈಮು ನನ್ನ ಬರ್ಡೇ ಟೈಮಲ್ಲೇ ಇದ್ದಿದ್ದು ಆಯಿತಾ, ಅಂದರೆ ನನ್ನ ಬರ್ಡೇ ಟೈಮಲ್ಲೇ ಸ್ಟಾರ್ಟ್ ಆಗಿದ್ದು. ಸೊ ಅದಕ್ಕೆ ಅವಾಗ ಗೈಸ್ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನನಗೋಸ್ಕರ ಕೇಕ್ ಕಟ್ ಮಾಡಿ, ಅದೇ ಫಸ್ಟ್ ನಾನು ಮನೇಲಿ ಕಟ್ ಮಾಡ್ತಿದ್ದೆ ಗೈಸ್. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಫಸ್ಟ್ ಟೈಮ್ ಅವತ್ತೇ ನನಗೋಸ್ಕರ ಅಂತ ಕೇಕ್ ಕಟ್ ಮಾಡ್ತಿದ್ದು. ಸೊ ನಂಗೆ ಲಾಸ್ಟ್ ಟೈಮ್ ಅಳುವೇ ಬಂದ್ಬಿಟ್ಟಿತ್ತು ಗೈಸ್. ಅದು ಗೊತ್ತೇ ಇಲ್ಲಲ್ಲ, ಅದೇ ಫಸ್ಟ್ ಟೈಮು ನಮಗೆಲ್ಲರಿಗೂ ಫಸ್ಟ್ ಟೈಮ್ ಅದು. ನನಗೆ ಯಾರಾದರೂ ಮನೇಲಿ ಕಟ್ ಮಾಡ್ತಿದ್ದೆ ಯೂಶಲಿ, ಬಟ್ ನನ್ನ ಫ್ರೆಂಡ್ಸ್ ಅಂತ ಅವತ್ತೇ ಫಸ್ಟ್ ಟೈಮು ಎಲ್ಲರೂ ಕಟ್ ಮಾಡ್ತಿದ್ದು. ಅಯ್ಯೋ ಲಾಸ್ಟ್ ಟೈಮ್ ಭುವನ್ ಜೊತೆಗೆ ಸೆಲೆಬ್ರೇಟ್ ಮಾಡಿದೆ ಫಸ್ಟ್ ಬರ್ಡೇ. ಆಮೇಲೆ ನನ್ನ ಫ್ರೆಂಡ್ ಬರ್ಡೇನು November 7th ಇತ್ತು, ಒಂದ್ಸತಿ ಸೆಲೆಬ್ರೇಟ್ ಮಾಡಿದ್ದೆ. ಈ ಸತಿ ನಮ್ಮ ಫ್ರೆಂಡ್ಸು ನಾವು ತುಂಬ ಪ್ರೀತಿಯಿಂದ ಹಾರ್ಟ್ ಶೇಪ್ ಇರೋ ತಗೊಂಡು ಬಂದ್ಬಿಟ್ಟಿದ್ದಾರೆ. ನಮಗೆ ಭಾವುಕರ ಆಗಬೇಕು, ಬಟ್ ತುಂಬ ಹಳೇದಾಗೋದು ಫ್ರೆಂಡ್ಸು. ಇಲ್ಲ ಹಳೇದಾಗಿಲ್ಲ, ಇದನ್ನು ತುಂಬ. ಇವಾಗ ಏನು ಗೊತ್ತಾ ಗೈಸ್, ಫೋಟೋ ತರ್ತೀವಿ ಅಂತ ಹೋಗಿದ್ರು ಗೈಸ್. ನನಗೆ ಇಷ್ಟು ಚೆನ್ನಾಗಿರೋ ಫೋಟೋ ತೆಗಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಫೋಟೋ ತರ್ತೀವಿ ಅಂತ ಅವ್ರು ಹೇಳಿದಾಗೆ ನನಗೆ ಗೊತ್ತಾಗಿತ್ತು. ಬಟ್ ಈ ಥರ ವ್ಲಾಗ್ ಮಾಡಿದ್ರೆ ಹೆಂಗೆ ಗಾಯ್ಸ್. ಆಯಿತು, ಒಂದು 2 ಮಿನಿಟ್ಸ್ ಸಿಗ್ತೀನಿ. ಗಾಯ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ಟಿದ್ಮೇಲೆ ಮುಖಕ್ಕೆಲ್ಲ ಕೇಕ್ ಹಾಕ್ಬಿಟ್ಟು ತಲೆಗೆಲ್ಲ ಸ್ಪ್ರೇ ಹೊಡೆದ್ಬಿಟ್ಟಿದ್ದಾರೆ ಗಾಯ್ಸ್. ನಾನು ಹಿಂಗೆ ಹೋಗ್ಬೇಕು, ಇಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಗಾಯ್ಸ್ ಕೇಕು. ಒಬ್ಬ ಇದ್ದಾನೆ, ಅವನೇ ಗಾಯ್ಸ್ ಮುಖಕ್ಕೆ. ಇನ್ನೊಬ್ಬ ಇದ್ದಾನೆ ತಲೆಗೆಲ್ಲ ಸ್ಪ್ರೇ ಹೊಡೆದು. ನನ್ನ ಫ್ರೆಂಡ್ಸೇ ಗಾಯ್ಸ್. ಈಗ ಯಾವುದೋ ಪೇಪರ್ ಸಿಕ್ಕಿದೆ ಗಾಯ್ಸ್, ಅದ್ರ ಒರೆಸ್ಕೊತಾ ಇದ್ದೀನಿ. ಅದ್ರ ಅಂಟಲ್ಲಿ ಹೋಗ್ತಾ ಇದ್ದೀನಿ. ಹೆಂಗಾಗಿದ್ದೀನಿ ಸ್ಟಾರ್ಟಿಂಗ್ ಆಫ್ ದ ವ್ಲಾಗಲ್ಲಿ ಹೆಂಗಿದ್ದೆ ಈಗ. ಇವಾಗ ಮನೆಗೆ ಹೋಗಿ ತಲೆಗೆ ಸ್ನಾನ ಮಾಡಬೇಡ್ದು ಅಂದ್ಕೊಂಡಿದ್ದೆ ನಾನು. 1 ದಿವಸ ತಲೆಗೆ ಸ್ನಾನ ಮಾಡಿದ್ರೆ ಇನ್ನೊಂದು 4 ದಿವಸ ಮಾಡೋದೇ ಇಲ್ಲ ಅನಿಸುತ್ತೆ. ಮತ್ತೆ ನಾಳೆ ತಲೆಗೆ ಸ್ನಾನ ಮಾಡಬೇಕು. ತಲೆಗೆಲ್ಲ ಸ್ಪ್ರೇ ಹೊಡ್ಬಿಟ್ಟಿದ್ದಾನೆ. ಮೊನ್ನೆ ನನ್ನ ಫ್ರೆಂಡ್ ಇನ್ನೊಬ್ಬನ ಬರ್ಡೇ ಇತ್ತು, ಅವತ್ತು ತಲೆಗೆಲ್ಲ ಸ್ಪ್ರೇ ಹೊಡ್ತಿತ್ತು. ಇವತ್ತು ನನ್ನ ತಲೆಗೆಲ್ಲ. ಫಸ್ಟ್ ಆಫ್ ಆಲ್ ನನ್ನ ತಲೆಯಲ್ಲಿರೋದೇ 3 ಮತ್ತೊಂದು ಕೂದಲು ಗೈಸ್. ಇವಾಗ ಈ ಥರ ಎಲ್ಲ ಸ್ಪ್ರೇ ಹೊಡ್ಬಿಟ್ಟೆ, ನಾನು ಎಲ್ಲಿಗೆ ಹೋಗಲಿ. ಓಕೆ, ಮನೆಗೆ ಹೋಗಿ ಮುಖ ತೊಳ್ಕೊಂಡು ಇನ್ನೊಂದು ಔಟ್ಫಿಟ್ ಇದೆ ಅದನ್ನು ಹಾಕ್ಕೊಂಡು ಸಿಗ್ತೇನೆ. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಸೊ ಅದಾದಮೇಲೆ ಇವಾಗ ಮನೆಯಲ್ಲೆಲ್ಲ ಕೇಕ್ ಕಟ್ ಮಾಡಿಸ್ತಾರೆ. ಸೊ ಇನ್ನೊಂದು ಜೊತೆ ಬಟ್ಟೆ ತೊಗೊಂಡಿದ್ದೆ, ಇನ್ನೊಂದು ಔಟ್ಫಿಟ್ಟು. ಸೊ ಅದು ಹಾಕ್ಕೊಡೋಣ ಅಂತ ಅನ್ಕೊತಾ ಇದ್ದೆ. ಸೊ ಇವಾಗ ಸ್ವಲ್ಪ ಮುಖ ತೊಳ್ಕೊಂಡು ಔಟ್ಫಿಟ್ ಹಾಕ್ಕೊಂಡು ಆಮೇಲೆ ನಮ್ಮ ಅಪ್ಪ ಅಮ್ಮ ಜೊತೆ ಡಿನ್ನರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಆಗಿದೆ. ಸೊ ಲೆಟ್ಸ್ ಸಿ. ಇವತ್ತು ಮಂಡೇ ಗೈಸ್, ವೆಜ್ಜು ಅದೇ ಬೇಜಾರು, ಇಲ್ಲಾಂದರೆ ನಾನ್ ವೆಜ್ ಫುಲ್. ಸೊ ಯಾ, ಇನ್ನೊಂದು ಔಟ್ಫಿಟ್ ತೋರಿಸ್ತೀನಿ ರೀ. ಸೊ ಗೈಸ್, ಇದು ನನ್ನ ಔಟ್ಫಿಟ್ ನಂಬರ್ 2. ಚೆನ್ನಾಗಿದೆ ಗೈಸ್. ದಿಸ್ ಇಸ್ ಮೈ ಔಟ್ಫಿಟ್ ನಂಬರ್ 2. ನಿಮ್ಗೆ ಕಾಣಿಸ್ತಾ ಇದ್ದೀನಿ, ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಗೆ ಔಟ್ಫಿಟ್ 1 ಇಷ್ಟ ಆಯ್ತಾ, ಔಟ್ಫಿಟ್ 2 ಇಷ್ಟ ಆಯ್ತಾ ಅಂತ. ಸೊ ಗೈಸ್, ಈಗ ಮನೆಯವ್ರ ಜೊತೆ ಎಲ್ಲ ಕೇಕ್ ಕಟ್ ಮಾಡೋ ಸಮಯ. ಬನ್ನಿ, ಹನಿ ಕೇಕ್ ತಂದಿದ್ದಾರೆ ಗೈಸ್ ನಮ್ಮ ಮನೇಲಿ ಎಲ್ಲರಿಗೂ ಹನಿ ಕೇಕ್ ಅಂದರೆ ಇಷ್ಟ. ಸೊ ಯಾ, ಬನ್ನಿ ಇವಾಗ ಹೋಗಿ ಕೇಕ್ ಕಟ್ ಮಾಡೋಣ. ಹೋಗೋಣ ಬನ್ನಿ. ಆಮೇಲೆ ಗೈಸ್, ಇದು ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು. ನಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ನನ್ನ ಕಸಿನ್ ಒಬ್ಬಳು ಬಂದಿದ್ಲು. ಸೊ ಗೈಸ್, ನಾನು ನಮ್ಮ ಅಪ್ಪ ಅಮ್ಮ ಜೊತೆ ರೆಸ್ಟೋರೆಂಟ್ಸಿಗೆ ಬಂದಿದ್ದೆ. ವೆಜ್ ರೆಸ್ಟೋರೆಂಟ್.
ಸೊ ಗೈಸ್, ಇದು ನನ್ನ ಬರ್ಡೇ ನೆಕ್ಸ್ಟ್ ಡೇ ಮಾರ್ನಿಂಗು. ನೆನ್ನೆ ರೆಸ್ಟೋರೆಂಟ್ಗೆ ಹೋಗಿ ಬಂದಮೇಲೆ ಮಲ್ಕೊಂಡ್ಬಿಟ್ಟೆ. ಸೊ ಇವಾಗ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಗೈಸ್, ನನ್ನ ಬರ್ಡೇ ಗಿಫ್ಟ್ ಇದು ಅಷ್ಟೇ. ಸರಿ ಗೈಸ್, ಈ ವ್ಲಾಗ್ನ ಎಂಡ್ ಮಾಡೋಣ. ಎಲ್ಲರೂ ನನ್ನ ಬರ್ಡೇಗೆ ಯಾರು ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಗೈಸ್. ಇನ್ನೂ ವಿಶ್ ಮಾಡೋರು ಬಿಲೇಟೆಡ್ ಹ್ಯಾಪಿ ಬರ್ಡೇನೂ ವಿಶ್ ಮಾಡ್ಬೋದು. ಸೊ ಓಕೆ, ಥ್ಯಾಂಕ್ ಯು. ಸೊ ಗೈಸ್, ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಬೈ. ಇನ್ನೂ ಮುಂದೆ ತುಂಬ ಚೆನ್ನಾಗಿರೋ ವ್ಲಾಗ್ಸ್ ಬರುತ್ತೆ, ನೋಡ್ತಾ ಇದ್ದೀನಿ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು.